ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಶು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಹೆಲ್ತಿಯಾಗೂ ಹ್ಯಾಪಿಯಾಗೂ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾನಿವತ್ತು 4 ಡೇಸಿಂದ ಏನು ರುಟೀನ್ ಇರುತ್ತೋ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಒನ್ ಡೇ ಫುಲ್ಲಾಗಿ ನನಗೆ ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಿರಲಿಲ್ಲ. ಶೀತ ಜ್ವರ ಇರೋದ್ರಿಂದ ಹಾಗಾಗಿ ಏನು ಸ್ವಲ್ಪ ಸ್ವಲ್ಪ ಆಗ್ತಿತ್ತೋ ಅದನ್ನೇ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೆ. ಇನ್ನು ತುಂಬ ತಲೆನೋವು ಆಗ್ತಿತ್ತಾ, ಅಂದರೆ ಕೋಲ್ಡ್ ಆಗಿರುತ್ತಲ್ಲ, ಸೊ ಆ ಟೈಮಿಗೆ ಈ ಥರ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಕೊಬ್ಬರಿ ಎಣ್ಣೆ ಜೊತೆ ಕಾಯಿಸ್ಬಿಟ್ಟು ನೆತ್ತಿಗೆ ಒಂದು ಸ್ವಲ್ಪ ಹಚ್ಕೊಳ್ಳೋದ್ರಿಂದ ಸ್ವಲ್ಪ ನೆತ್ತಿ ಹೀಟಾಗಿರುತ್ತೆ. ಏಕೆಂದರೆ ಅಷ್ಟೊಂದು ತಲೆನೋವು ತಲೆಭಾರ ಅನ್ನಿಸ್ತಿರುತ್ತಲ್ಲ, ಹಾಗಾಗಿ ಕಂಪ್ಲೀಟಾಗಿ ಒಂದು 15 ದಿನದಿಂದ ನನಗಿದು ಹಾಗೆ ಆಗ್ತಾನೆ ಇತ್ತು. ಸೊ ನೋಡೋಣ, ಇದನ್ನಾದರೆ ಒಂದು ಸ್ವಲ್ಪ ಹಚ್ಕೊಳ್ಳೋಣ, ಬೆಚ್ಚಗಾಗ್ಬೋದೇನೋ ಅಂತ ಹೇಳಿ ಇದನ್ನೇ ಒಂದು ಸ್ವಲ್ಪ ಕುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರೆಣ್ಣೆ ಜೊತೆ ಅಂದರೆ ಅದನ್ನು ಕುದಿಸ್ಬಿಟ್ಟು ತಣ್ಣಗಾದ್ಮೇಲೆ ಹಚ್ಕೊಳ್ತಾ ಇದ್ದೀನಿ. ಹಾಗೆ ಪಾಪುಗೂ ಹಚ್ಚಿದೆ. ಇನ್ನು ನಮ್ಮ ಮನೆಯಲ್ಲಿ ಕುಟಾಣಿ ಅಂತೂ ರೆಗ್ಯುಲರಾಗಿ ಏನು ಉಪಯೋಗಿಸೋದಿಲ್ಲ. ಯಾವಾಗಾದರೆ ಒಂದೊಂದು ಸಲ ಅಷ್ಟೇ ಉಪಯೋಗಿಸೋದು. ಇನ್ನು ನಾರ್ಮಲ್ ಟೈಮಲ್ಲೆಲ್ಲ ಅದ್ರ ಮೇಲೆ ತುಂಬಾ ಡಸ್ಟ್ ಕೂತ್ಬಿಟ್ಟಿರುತ್ತೆ. ಸೊ ಏನಾದರೆ ಈಗ ಅದರೊಳಗೆ ಏನೋ ಕುಟ್ಟಬೇಕು ಅಂದಾದರೆ ಅದನ್ನು ಒಂದು ಸಲ ಫುಲ್ಲು ವಾಶ್ ಮಾಡಿಬಿಟ್ಟೇ ಅದನ್ನು ಯೂಸ್ ಮಾಡಬೇಕಾಗತ್ತೆ. ಹಾಗಾಗಿ ಟಿಶ್ಯೂ ಪೇಪರ್ ಹಾಕಿಡ್ತೀನಿ. ಸೊ ಏನು ಡಸ್ಟ್ ಏನು ಆಗೋದಿಲ್ಲ, ನೀಟಾಗಿ ಹಾಗೇ ಇರುತ್ತೆ. ಇನ್ನು ಬಾಳೆಹಣ್ಣು ಕೂಡ ಫುಲ್ಲು ಹಣ್ಣಾಗ್ಬಿಟ್ಟಿತ್ತು. ಟೇಸ್ಟ್ ಮಾತ್ರ ಫುಲ್ಲು ಸಕ್ಕರೆ ತಿಂದಂಗಿತ್ತು. ಯಾವುದೇ ರೀತಿ ಕೆಮಿಕಲ್ ಉಪಯೋಗಿಸ್ದೇನೆ ಫುಲ್ಲು ನೀಟಾಗಿ ಹಣ್ಣಾಗಿತ್ತು. ಬರೀ ಗೋಣಿ ಚೀಲದಲ್ಲಿ ಸುತ್ತಿಟ್ಟಿದ್ದಿದ್ದಷ್ಟೇ. ತುಂಬಾ ಚೆನ್ನಾಗಿ ಹಣ್ಣಾಗ್ಬಿಟ್ಟಿತ್ತು. ಸಣ್ಣ ಸಣ್ಣ ಪುಟ್ಟ ಬಾಳೆಹಣ್ಣಲ್ವ, ಮಕ್ಕಳಿಗೆ ಮಗುಗೆಲ್ಲ ತಿನ್ಸೋದಕ್ಕೆ ತುಂಬಾ ಚೆನ್ನಾಗಿರತ್ತೆ. ಆಲ್ಮೋಸ್ಟ್ ಏನು ಔಷಧಿನ ಏನು ಯೂಸ್ ಮಾಡದೆ ಈ ಥರ ಮನೇಲೇ ಹಣ್ಣು ಮಾಡ್ಕೊಳ್ಬೋದು ಆರ್ಗಾನಿಕ್ಕಾಗಿ. ಹಾಗೆ ಈ ಬೆಳ್ಳುಳ್ಳಿ ಎಣ್ಣೆ ಹಚ್ಕೊಳ್ಳೋದಲ್ದೇ ಸಾಬ್ಜನ್ ಸ್ಟೋರ್ಗಳಲ್ಲೆಲ್ಲ ನೀಲಗಿರಿ ತೈಲ ಅನ್ನೋದು ಸಿಗುತ್ತೆ. ಅದನ್ನು ತೊಗೊಬಂದ್ಬಿಟ್ಟು ಒಂದು ಸ್ವಲ್ಪ ಕಾಟನ್ಗೆ ಡಿಪ್ ಮಾಡಿ ಕುತ್ತಿಗೆ ಹತ್ರ ಎಲ್ಲ ಹಚ್ಕೊಂಡ್ರೂ ಸ್ವಲ್ಪ ಕಡಿಮೆ ಆಗುತ್ತೆ ಶೀತ. ಚೆನ್ನಾಗಿ ಹೀಟ್ ಕೊಡುತ್ತೆ ಅದು ಬಾಡಿ. ಹಾಗಾಗಿ ಜೊತೆಗೆ ಇದನ್ನು ಸ್ಟೀಮ್ ತೊಗೊಂಡ್ರು ಇನ್ನೂ ಚೆನ್ನಾಗಿರುತ್ತೆ. ಬಿಸಿನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಸ್ಟೀಮ್ ತೊಗೊಂಡ್ರೆ ಆಲ್ಮೋಸ್ಟು ಗಂಟ್ಲು ಕಟ್ತ, ತಲೆನೋವು ಅದನ್ನೆಲ್ಲ ಕಡಿಮೆ ಆಗುತ್ತೆ. ಬೆವರು ಬರುತ್ತಲ್ಲ, ಆಲ್ಮೋಸ್ಟ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇತ್ತಲ್ಲ, ಹಾಗೇನು ಫ್ರೆಶ್ ಅಪ್ ಆಗಿಬಿಟ್ಟು ಬೆಳಗ್ಗೆನೇ ಇಡ್ಲಿ ಮಾಡಿದ್ದೆ. ಟಿಫನ್ ಮಾಡ್ಕೊಳ್ತಿದ್ದಂಗೆ ನನ್ನ ಮಗಳಿಗೂ ಸಹ ರೆಡಿ ಮಾಡಿದೆ. ಏನು ಹಬ್ಬ ಜೋರಾ ಅಂತ ಕೇಳಿದರೆ ಖಂಡಿತವಾಗ್ಲೂ ನಾವೇನು ಹಬ್ಬ ಮಾಡೋಕ್ಕೆ ಹೋಗಲ್ಲ. ಬಟ್ ಆ ಹಬ್ಬದ ವಾತಾವರಣ ನಾನು ಕ್ರಿಯೇಟ್ ಮಾಡ್ಕೊಳ್ತೀನಿ ಮನೆಯಲ್ಲೇ. ಅಂದರೆ ಪೂಜೆ ಮಾಡಿಲ್ಲ ಅಂದರೆ ಏನು, ಪೂಜೆ ಆದಮೇಲೆ ಏನು ಒಳ್ಳೆ ಒಳ್ಳೆ ಊಟ ಅಡುಗೆ ಎಲ್ಲ ಮಾಡಿರ್ತೀರಲ್ವ. ಸೊ ಒಂದು ರೆಡಿ ಆಗಿಬಿಟ್ಟು ನೀಟಾಗಿ ಮನೇಲಿ ಸ್ವೀಟ್ ಆಗಿರ್ಬೋದು, ಏನಾರ ಒಂದು ಸ್ಪೆಷಲ್ ಮಾಡ್ಕೊಂಡಿರ್ತೀವಲ್ವ ಹಬ್ಬದ ದಿನ. ಸೊ ಅದೇ ಥರನೇ ಪೂಜೆ ಮಾಡಿಲ್ಲ ಅಂದ್ರೂ ಅದನ್ನು ಬಿಟ್ಟು ಬೇರೆ ಎಲ್ಲ ಒಂದು ಸ್ವೀಟ್ ಮಾಡೋದು, ಒಂದು ಒಳ್ಳೆಯ ಊಟ ಅಡುಗೆ ಮಾಡ್ಕೊಳ್ಳೋದು, ಒಂದು ಒಳ್ಳೆ ರೆಡಿ ಆಗಿರೋದು, ಆ ಥರದ್ದೊಂದು ಕ್ರಿಯೇಟ್ ಮಾಡ್ತೀನಿ ಮನೇಲಿ. ಹಾಗಾಗಿ ನನ್ನ ಮಗಳಿಗೂ ನಾವು ಫುಲ್ಲು ರೆಡಿ ಆಗಿಬಿಟ್ಟು ನಾನು ಸಾಂಬಾರು ಮಾಡಕ್ಕೆ ಹೋದೆ. ಅಂದರೆ ತರಕಾರಿ ಬೇಳೆ ಹಾಕಿ ಸಾಂಬಾರು ಮಾಡಿಬಿಟ್ಟು ಇನ್ನು ಮಸಾಲೆ ವಡೆ ಪಾಯಸ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಅದನ್ನೇ ಮಾಡ್ಕೊಳ್ತಾ ಇದ್ದೀನಿ. ಸೊ ರೆಗ್ಯುಲರಾಗಿ ಯಾವಾಗ್ಲೂ ಬೋಂಡ ಬಜ್ಜಿ ಆ ಥರ ಏನಾರೆ ಮಾಡ್ತಿರ್ತೀನಿ. ಮಸಾಲೆ ವಡೆ ಅಂತೂ ತುಂಬ ರೇರು. ಈ ಪಾಯಸದ ಜೊತೆ ಎಲ್ಲ ಮಸಾಲೆ ವಡೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು. ಸೊ ಅದನ್ನೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಬ್ಬ ಅನ್ನೋದು ಒಂದು ನಾವು ಅದನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಆಯಿತಾ. ನಮ್ಮ ಹಬ್ಬ ಅಂದರೆ ನಮ್ಮದೇ ಈಗ ಅವ್ರವ್ರ ಹಬ್ಬ ಬರೋವರೆಗೂ ಅಂತ ಮಾಡಲೇಬೇಕು ಅಂತ ಏನಿಲ್ಲ. ನಾವು ಅದನ್ನು ಕ್ರಿಯೇಟ್ ಮಾಡಿಕೊಂಡ್ರೆ ಆಯಿತು. ಈಗ ನಾನು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಪುದೀನ, ಚಕ್ಕೆ, ಲವಂಗ, ಸೊ ಇದನ್ನೆಲ್ಲ ಹಾಕಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ಯಾವಾಗಲೂ ಈ ಥರ ಮಸಾಲೆ ವಡೆ ಏನು ಮಾಡ್ಕೊಳಕ್ಕೆ ಹೋಗಲ್ಲ ಹೇಳ್ದಂಗೆ. ಸೊ ಇವತ್ತು ಮಾಡ್ಕೊಳ್ತಾ ಇದ್ದೀನಿ. ಪಾಯಸ ಮಾಡ್ತಿದ್ದೀನಲ್ಲ ಅಂತ ಮಾಡಿಕೊಂಡೆ ಅಷ್ಟೇ. ಇನ್ನು ಈ ರುಬ್ಬಿಟ್ಕೊಂಡಿರೋ ಹಿಟ್ಟಿಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಆ್ಯಕ್ಚುಲಿ ಇದ್ರ ಜೊತೆ ಸಬ್ಬಸಿಗೆ ಸೊಪ್ಪಿದ್ರೆ ತುಂಬಾ ಚೆನ್ನಾಗಿರತ್ತೆ. ಸಬ್ಬಸಿಗೆ ಸೊಪ್ಪು ಆ ದಿನ ನಾನು ತೊಗೊಂಡಿರಲಿಲ್ಲ, ಐಡಿಯಾ ಇರಲಿಲ್ಲ. ಹಾಗಾಗಿ ನಾನು ಮಾಡಬೇಕು ಅಂತ ಐಡಿಯಾ ಏನೂ ಇರಲಿಲ್ಲ. ಹಾಗಾಗಿ ನಾನು ತೊಗೊಂಡಿರಲಿಲ್ಲ, ಇರೋದ್ರಲ್ಲೇ ಮಾಡಿದೆ. ಉಳಿದಿರೋ ಸ್ವಲ್ಪ ಕಡಲೆಬೇಳೆ ಎತ್ತಿಟ್ಕೊಂಡಿದ್ದೆ ನೆನೆಸಿಟ್ಟಿದ್ದಾಗಲೇ, ಅದನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಚಿಕ್ಕ ಚಿಕ್ಕದಾಗಿ ವಡೆ ಹಾಕ್ಕೊಂಡೆ. ಇದು ನೆಕ್ಸ್ಟ್ ಡೇ ವ್ಲಾಗ್ಸ್ ಕಂಟಿನ್ಯೂ ಆಗಿರುತ್ತೆ.
ಇದು ಬಂದು ಡೋರ್ನಳ್ಳಿಗೆ ಬಂದಿದ್ವಿ. ಸೊ ಯಾಕೆ ಅಂದರೆ ನಮ್ಮ ಮನೆಯವ್ರ ಬರ್ತಡೇ ಇತ್ತಾ, ಅವರು ಬರ್ತಡೇಗೆ ಈ ಸಲ ಚರ್ಚಿಗೆ ಹೋಗೋಣ ಅಂತ ಹೇಳಿದರು ಡೋರ್ನಳ್ಳಿಗೆ. ಸೊ ಹಾಗಾಗಿ ಬಂದ್ವಿ. ಲಾಸ್ಟ್ ಟೈಮಲ್ಲಿ ನನ್ನ ಮಗಳು ಬರ್ತಡೇ ಇತ್ತು ಲಾಸ್ಟ್ ಮಂತಲ್ಲಿ. ಸೊ ಬರ್ತಡೇ ವಿತ್ ನಮ್ಮ ಚಿಕ್ಕ ಪಾಪುದು ಮುಡಿನೂ ತೆಗ್ಸಿದ್ವಾ, ಆ ಟೈಮಿಗೆ ಇಲ್ಲಿಗೆ ಬಂದುಬಿಟ್ಟಿದ್ವಿ. ಹಂಗಾಗಿ ನಮ್ಮ ದೊಡ್ಡ ಮಗಳು ಬರ್ತಡೇನೂ ಮಾಡ್ಕೊಳಕ್ಕಾಗಿರಲಿಲ್ಲ. ಇನ್ನು ನಮ್ಮ ಮನೆಯವ್ರೂ ಇಲ್ಲಿಗೆ ಬರೋಣ ನನ್ನ ಬರ್ತಡೇಗೆ ಅಂತೇಳಿ ಇಲ್ಲಿಗೆ ಕರ್ಕೊಬಂದರು. ಅಂದರೆ ಈಗ ಒಬ್ರೊಬ್ರಿಗೆ ಒಂದೊಂದು ಥರ ಥಾಟ್ಸ್ ಇರುತ್ತೆ. ಹೀಗೆ ಕೆಲವೊಬ್ಬರು ತುಂಬ ಪಾರ್ಟಿ ಮಾಡ್ಕೋಬೇಕು, ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತೆಲ್ಲ ಮಾಡ್ಕೊತಿರ್ತಾರೆ. ಇನ್ನು ಕೆಲವೊಬ್ಬರು ಆಶ್ರಮದಲ್ಲಿ ಹೋಗಿ ಅನ್ನದಾನ ಮಾಡಿ ಅಲ್ಲಿ ಸೆಲೆಬ್ರೇಷನ್ ಮಾಡ್ಕೊಳಕ್ಕೆ ನೋಡ್ತಾರೆ. ಇನ್ನು ಈ ಥರ ಒಬ್ಬೊಬ್ಬರು ಮೈಂಡಲ್ಲಿ ಒಂದೊಂದು ಥರ ಇರುತ್ತೆ. ಸೊ ನಮ್ಮ ಮನೆಯವ್ರಿಗೆ ಏನು ಅನ್ನಿಸ್ತು ಅಂದರೆ ಈ ಥರ ಒಂದು ದೇವಸ್ಥಾನಕ್ಕೆ ಬರೋಣ, ಪುಣ್ಯಕ್ಷೇತ್ರಕ್ಕೆ ಬರೋಣ ಅಂತ ಅನ್ನಿಸ್ತು. ಹಾಗಾಗಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದರು. ಇಲ್ಲಿ ಅಂದರೆ ಹೇಗೆ ಅಂದರೆ ಬೆಳಗ್ಗೆ 6 ಗಂಟೆಯಿಂದನೇ ಇಲ್ಲಿ ಪ್ರೇಯರ್ ಸ್ಟಾರ್ಟ್ ಆಗ್ತಾ ಇರತ್ತೆ. ತುಂಬ ಚೆನ್ನಾಗಿರುತ್ತೆ ಅದು. ಏಕೆ ಅಂದರೆ ಒಂದು ಅಂದರೆ ಒಂದು ಹೆಂಗೆ ಮೆಡಿಟೇಷನ್ ಮಾಡ್ತೀವಲ್ಲ, ಸೊ ಆ ಥರ ಮೈಂಡ್ಸೆಟ್ ಇಲ್ಲಿ ಇರುತ್ತೆ. ತುಂಬ ಗಲಾಟೆ ಗದ್ದಲ ಏನೂ ಇರೋದಿಲ್ಲ. ಬರೀ ಪ್ರೇಯರ್ ಸೌಂಡ್ ಕೇಳಿಸ್ತಾ ಇರುತ್ತೆ, ಪ್ರೇಯರ್ ಆಗ್ತಾ ಇರೋದು. ಸೊ ಆ ಥರ ಮತ್ತು ಸುತ್ತಮುತ್ತ ಫುಲ್ಲು ಅಂದರೆ ಓಡಾಡ್ಕೊಂಡು ಇಲ್ಲೇನು ಅಂದರೆ ತುಂಬ ಅಕ್ಕಪಕ್ಕ ಮನೆಗಳೆಲ್ಲ ತುಂಬ ಗಲಾಟೆ ಆ ಥರದ್ದೆಲ್ಲ ಏನೂ ಇರೋದಿಲ್ಲ ದೇವಸ್ಥಾನದಲ್ಲಿ. ಹಾಗಾಗಿ ಇನ್ನು ಇಲ್ಲಿಗೆ ಬರ್ತಿದ್ದಂಗೆ ಒಂದು ಸ್ವಲ್ಪ ಆಚೆ ಕಡೆ ಎಲ್ಲ ಅಂದರೆ ಈಗ ಟಾಯ್ಸ್ ಎಲ್ಲ ಮಾರ್ತಾರಲ್ಲ ಅದಿತ್ತು. ಲಾಸ್ಟ್ ಟೈಮ್ ಬಂದಾಗ ಇದು ಹಾಕಿದ್ರು, ನಾವು ಸಂಜೆ ಆಗಿಬಿಟ್ಟಿತ್ತು ಬರೋದಕ್ಕೆ. ಈಗಲೂ ಸಂಜೆನೇ ಆಗಿದೆ. ಬಟ್ ಲಾಸ್ಟ್ ಟೈಮ್ ಬಂದಾಗ ನಾವು ಸಡನ್ನಾಗೇ ಬರ್ತಿದ್ದಂಗೆ ಹೋಗಿ ಮುಡಿಯೆಲ್ಲ ತೆಗೆಸಿ ಸ್ನಾನ ಎಲ್ಲ ಮಾಡಿಕೊಂಡು ಚರ್ಚಿಗೆಲ್ಲ ಹೋಗೋಷ್ಟೊತ್ತಿಗ್ಲೂ ಒಳಗಡೆ ಆಲ್ಮೋಸ್ಟ್ ಇದನ್ನೆಲ್ಲ ಅಂಗಡಿಯೆಲ್ಲ ತೆಗೆದುಬಿಟ್ಟಿದ್ರು. ಸೊ ಇವತ್ತು ಭಾನುವಾರ ಸಂಜೆನೇ ಆಗಿದೆ ಆಲ್ರೆಡಿ. ಭಾನುವಾರ ಮತ್ತು ಮಂಗಳವಾರ 2 ದಿನ ಇಲ್ಲಿ ಪೂಜೆ ಇರುತ್ತೆ. ಸೊ ಈ ಥರ ಎಲ್ಲ ಅಂಗಡಿ ಎಲ್ಲ ಹಾಕಿರ್ತಾರೆ. ಮತ್ತು ಕೊಲಂಬಸ್ಸು, ಜಾಯಿಂಟ್ ವಿಲ್ಲೋ, ಸೊ ಆ ಥರದ್ದೆಲ್ಲ ಇರುತ್ತೆ ಆಡೋದಕ್ಕೆ ಅಂತ ಹೇಳಿ. ಲಾಸ್ಟ್ ಟೈಮ್ ಬಂದಾಗ ನಾವು ಇದೆಲ್ಲ ತೊಗೊಂಡಿರ್ಲಿಲ್ವಲ್ಲ ಟಾಯ್ಸು ಅಂತ ಹೇಳಿ, ಈಗಲೇ ಹೋಗೋಣ ಆಮೇಲೆ ಬಾಗ್ಲು ಹಾಕ್ಬಿಡ್ತಾರೆ ಅಂತ ಹೇಳಿ ಈಗಲೇ ಹೋಗಿ ಎಲ್ಲನೂ ತೊಗೊಂಡು ಬಂದ್ವಿ. ಸೊ ಏನಂದರೆ ಈ ಥರನೇ ಜನ ಕಡಿಮೆ, ಈಗ ಜನ ಕಡಿಮೆ ಇದ್ದರು. ಬೆಳಗ್ಗೆಲ್ಲ ಸ್ವಲ್ಪ ಜಾಸ್ತಿ ಇದ್ದರು. ಈಗ ಬರ್ತಾ ಬರ್ತಾ ಕಡಿಮೆ ಆಗ್ತಿದ್ದಾರೆ, ಯಾಕಂದರೆ ಸಂಜೆ ಆಗ್ತಾ ಬಂತಲ್ಲ. ಸೊ ಹಾಗಾಗಿ ಇನ್ನು ಟಾಯ್ಸ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ಇನ್ನು ಕ್ಯಾಂಟೀನಿಗೆ ಹೊರಟ್ವಿ. ಕ್ಯಾಂಟೀನಲ್ಲಿ ಒಂದು ಕಪ್ ಕಾಫಿ ಬಿಸ್ಕೆಟು ತಿನ್ಕೊಂಡು ಇನ್ನೇನು ರೂಮಿಗೆ ಹೊರಟಿದ್ದಾಯಿತು. ನಮ್ಮ ಮನೆಯವ್ರೇನು ಬರಲಿಲ್ಲ. ನಾನು ನನ್ನ ಮಗಳು ಮಾತ್ರ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಚರ್ಚ್ ಒಳಗೆ ಇದೆ ಇದು ಕ್ಯಾಂಟೀನು. ಸೊ ಇಲ್ಲೇ ಬಂದು ಯಪ್ಪ ನಮ್ಮ ಮುಖ ಅಂತೂ ಜರ್ನಿ ಮಾಡ್ಕೊಂಡು ಬರ್ತಿದ್ದಂಗೆ ಸಾಕಾಗಿ ಹೋಗ್ಬಿಟ್ಟಿತ್ತು. ಸಾಮಾನ್ಯ ಇಲ್ಲಿ ಈ ಸೈಡಲ್ಲೆಲ್ಲ ಏನು ಮಳೆ ಇಲ್ಲ. ಮಂಗಳೂರು, ಮೈಸೂರು, ಹಾಸನ, ಸೊ ಈ ಥರ ಇಲ್ಲೆಲ್ಲ, ಸೊ ಮಂಗಳೂರಲ್ಲ, ಮೈಸೂರು, ಹಾಸನ ಈ ಕಡೆ ಎಲ್ಲ ಮಳೆ ಇಲ್ಲ. ಕೆ ಆರ್ ನಗರ ಈ ಕಡೆ ಎಲ್ಲ ಆ ಸೈಡು ಅಂದರೆ ನಮ್ಮ ಊರು ಸೈಡು ಭದ್ರಾವತಿ ಮಲೆನಾಡಲ್ವಾ. ಸೊ ಅಲ್ಲೆಲ್ಲ ತುಂಬ ಮಳೆ ಬರ್ತಾ ಇದೆ. ಈ ಸೈಡ್ ಮಳೆ ಇಲ್ಲ. ಹಾಗಾಗಿ ನಮಗೆ ಓಡಾಡೋಕ್ಕೇನು ನಮಗೆ ಹಿಂಸೆ ಅನ್ನಿಸ್ತಿಲ್ಲ, ಆರಾಮಾಗೆ ಓಡಾಡ್ತಾ ಇದ್ವಿ. ಇನ್ನು ರೂಮಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ಟು ಮಕ್ಕಳೆಲ್ಲ ಆಟ ಆಡಿಸ್ಕೊಂಡು ಇನ್ನು ಕ್ಯಾಂಟೀನ್ಗೆ ಹೋಗಿ ಏನಾದ್ರು ತಿನ್ಕೊಂಬರೋಣ ಅಂತ ಹೊರಟಿದ್ವಿ. ಹಾಗೆಯೇ ಬೆಳಗ್ಗೆನೇ ಮೈಸೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಏಕೆಂದರೆ ಕೆ ಆರ್ ನಗರದಿಂದ ಮೈಸೂರಿಗೆ 1 ಅವರ್ ಆಗುತ್ತೆ ಜರ್ನಿ. ಇನ್ನು ಅದಕ್ಕೆ ಅಂತಲೇ ನಾವು ಮೈಸೂರು ಪ್ಯಾಲೇಸ್ ನೋಡ್ಕೊಂಡು ಬರಬೇಕು ಅಂತಲೇ ಹೊರಟ್ರೆ ಆಗೋದಿಲ್ಲ. ಏಕೆಂದರೆ ನಾವು ಲಗೇಜ್ ಎಲ್ಲ ತೊಗೊಂಡು ಅಷ್ಟಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಬರೋಕ್ಕೆ ಮತ್ತು ಅಲ್ಲಿ ಹಾಲ್ಟಿಂಗ್ ಆಗೋದಕ್ಕೆ ಸಾಧ್ಯ ಆಗೋಲ್ಲ, ಹೋಗಿ ಬರೋಕ್ಕೆ. ಸಪೋಸ್ ಅಲ್ಲಿ ಯಾರಾದರೂ ರಿಲೇಟಿವ್ಸ್ ಇತ್ತು ಅಂದರೆ ನೋಡ್ಕೊಂಡು ಅಲ್ಲಿ ಇದ್ದು ಬರ್ಬೋದು. ಸೊ ಅದಕ್ಕೆ ಅಂತಲೇ ಇಂಟೆನ್ಷನಾಗಿ ಹೋಗಿ ರಿಟರ್ನ್ ಆಗಬೇಕು ಅಂದರೆ ಆಗೋದಿಲ್ಲ. ಹೇಗಿದ್ದರೂ ಇಲ್ಲೇ ಚರ್ಚಲ್ಲಿ ಉಳ್ಕೊಂಡಿದ್ದೀವಲ್ಲ ಅಂತ ಹೇಳಿ ಪ್ಯಾಲೇಸ್ ನೋಡ್ಕೊಂಬರೋಣ ಅಂತ ಹೇಳಿ ಹೋದ್ವಿ. ಅಲ್ಲಿಂದ ಬಸ್ಸಲ್ಲಿ ಹೋದ್ವಿ. 1 ಅವರ್ ಆಯಿತು. ಸೊ ಹೋಗಿ ಅಲ್ಲಿ ಇಳ್ಕೊಳ್ತಿದ್ದಂಗೆ ಒಂದು ಹೋಟೆಲ್ಗೆ ಹೋಗಿ ಬೆಳಗ್ಗೆ ಏನು ಟಿಫನ್ ಮಾಡಿರಲಿಲ್ಲ, ಹಂಗಾಗಿ ಎಲ್ಲರೂ ಟಿಫನ್ ಮಾಡ್ಕೊಂಡ್ವಿ. ಸೊ ಟಿಫನ್ ಆಗ್ತಿದ್ದಂಗೆ ನಾವು ಅಲ್ಲೇ ಪಕ್ಕನೇ ಇರೋದು, ಮೈಸೂರು ಪ್ಯಾಲೇಸ್ ಪಕ್ಕನೇ ಇರೋದು. ಅದು ಫಸ್ಟು ಟಿಫನ್ ಮಾಡ್ಕೊಳ್ಳೋಣ, ಅಟ್ಲೀಸ್ಟ್ ಓಡಾಡೋಕ್ಕಂತೂ ತುಂಬ ದೊಡ್ಡದಲ್ವಾ, ಹಂಗಾಗಿ ಓಡಾಡೋಕ್ಕಂತೂ ಸ್ವಲ್ಪ ಸ್ಟ್ರೆಂತ್ ಬೇಕಲ್ಲ ಅಂತ ಹೇಳಿ ಫಸ್ಟು ಟಿಫನ್ ಮಾಡ್ಕೊಂಡು ಹೊರಟ್ವಿ. ನಾವು ಇದು ಬಂದು ಬ್ಯಾಕ್ ಸೈಡಿಂದ ಬಂದುಬಿಟ್ಟಿದ್ದೀವಿ, ಫ್ರಂಟಿಂದ ಬರಲಿಲ್ಲ. ಇದು ಬಂದು ಬ್ಯಾಕ್ ಸೈಡ್ ಏರಿಯಾ. ಅಂದರೆ ಒಂದು 3 ವೇ ಇದೆ ಇಲ್ಲಿ. ನನಗೆ ಗೊತ್ತಿದ್ದಂಗೆ ಈ ಕಡೆ ಸೈಡ್ ಒಂದು ಜಾಗ ಇದೆ ಹೋಗೋಕ್ಕೆ, ಮತ್ತು ಆ ಕಡೆ ಪಕ್ಕ ಮತ್ತು ಫ್ರಂಟು
3 ಸೈಡಿಂದ ಹೋಗ್ಬೋದು. ಈ ಸೈಡಿಂದ ನಾವು ಹೊರಟ್ವಿ. ಯಾಕೆಂದರೆ ಇಲ್ಲಿ ತಿಂಡಿ ಮಾಡ್ಕೊಂಡು ಆಟೋದವ್ರು ಆಲ್ಮೋಸ್ಟ್ ಈ ಕಡೆನೇ ಬಿಟ್ಟರು. ಹಾಗಾಗಿ ಫ್ರಂಟಿಂದ ಬಿಡಲಿಲ್ಲ. ಅಂದರೆ ಫ್ರಂಟಿಂದ ಹೋಗ್ಬೇಕಂದ್ರೆ ನಾವು ಇಲ್ಲಿ ಫಸ್ಟ್ ಈ ಕಡೆಯಿಂದ ನೋಡಿಕೊಂಡು ಎಂಟ್ರೆನ್ಸ್ ಇಲ್ಲಿರೋದು, ಟಿಕೆಟ್ ಎಲ್ಲ ಇಲ್ಲಿ ಕೊಡ್ತಾರೆ. ಇಲ್ಲಿ ಟಿಕೆಟ್ ತಗೊಂಡು ಎಲ್ಲ ನೋಡಿಕೊಂಡು ಫ್ರಂಟಿಂದ ಎಕ್ಸಿಟ್ ಆಗೋದು. ಹಾಗಾಗಿ ನಾವು ಫ್ರಂಟಿಂದ ಏನೂ ಬಿಟ್ಟಿರಲಿಲ್ಲ. ಈ ಸೈಡ್ ಬ್ಯಾಕ್ ಸೈಡಿಂದನೇ ಎಲ್ಲ ಬಂದಿದ್ದು. ಇನ್ನು ಬರ್ತಿದ್ದಂಗೆ ಇಲ್ಲಿ ನಮ್ಮ ಮನೆಯವರು ಟಿಕೆಟ್ ತಗೊಂಡ್ರು. ದೊಡ್ಡವರಿಗೆಲ್ಲ ಪರ್ ಹೆಡ್ಡಿಗೆ 150 ಇದೆ. ಚಿಕ್ಕ ಮಕ್ಕಳಿಗೆ ಅಂದರೆ 10 ವರ್ಷದ ಮೇಲೆ ಅಂದರೆ 50 ರುಪೀಸ್ ಇದೆ. ಅಂದರೆ 10 ವರ್ಷದ ಒಳಗಿನ ಮಕ್ಕಳಿಗೆ ಟಿಕೆಟ್ ಇಲ್ಲ. ದೊಡ್ಡವ್ರಿಗೆ ಮಾತ್ರ 150. ನಾನು ಫಸ್ಟ್ ಟೈಮ್ ಬಂದಿರೋದು ಮೈಸೂರು ಪ್ಯಾಲೇಸಿಗೆ. ಹೆಂಗಾಗ್ತಿತ್ತು ಗೊತ್ತಾ, ನನಗೆ ಎಕ್ಸೈಟ್ ಆಗ್ತಿತ್ತು ಏನಿರ್ಬೋದು ಒಳಗೆ ಎಲ್ಲ ಅಂತ. ಬಟ್ ನಾವು ಹೋಗ್ತಾ ಹೋಗ್ತಾ ನೋಡಿದ್ದು, ನನಗೇನು ಅನ್ನಿಸ್ತು ಅಂತ, ನಾವು ನೋಡಿದ್ದು ಬರೀ ಕಾಲ್ಭಾಗ ಮಾತ್ರ ಏನೋ ಅಂತ ಅನ್ನಿಸ್ತು. ಸೊ ಹಂಗೆ ಇನ್ನು ನಾವು ಇಲ್ಲಿ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಸ್ಲಿಪ್ಪರ್ಸ್ಗಳೆಲ್ಲ ಇಲ್ಲಿ ಒಳಗಡೆ ಹಾಕ್ಕೊಂಡು ಹೋಗೋಂಗಿಲ್ಲ ಅಲ್ಲ. ಹಂಗಾಗಿ ಇಲ್ಲಿ ಒಳಗಡೆ ಅಂದರೆ ಅಲ್ಲೇ ಫ್ರೀ ಸರ್ವಿಸ್ ಇರುತ್ತೆ. ಸೊ ಎಲ್ಲ ಚಪ್ಪಲ್ಗಳೆಲ್ಲ ಒಂದು ಬ್ಯಾಗಲ್ಲಿ ಹಾಕ್ಕೊಟ್ರೆ ಅವರು ಇಟ್ಕೊಂಡು ಮತ್ತೆ ಅದು ಫೋಟೋ ಹೊಡ್ಕೊಬೇಕು. ಫೋಟೋ ಹೊಡ್ಕೊಂಡ್ರೆ ಅದನ್ನು ನಮಗೆ ಫೋಟೋ ತೋರಿಸಿದ್ರೆ ಅದು ವಾಪಸ್ ನಮಗೆ ಕೊಡ್ತಾರೆ. ಇನ್ನು ಈ ಸೈಡಲ್ಲೆಲ್ಲ ಅಂದರೆ ಕಾಸ್ಟ್ಲಿಯೆಸ್ಟು ಐಟಮ್ಸ್ ಎಲ್ಲ ಇಟ್ಟಿದ್ರು. ಮೈಸೂರು ಸಿಲ್ಕ್ ಸೀರೆ, ಪರ್ಫ್ಯೂಮು, ಸೆಂಟು, ಏನೇನೋ ಫೋಟೋಸು, ಸ್ಟ್ಯಾಚ್ಯೂಸು ಎಲ್ಲ ಸೈಡಲ್ಲಿ ಇಟ್ಟಿದ್ರು. ನಾವು ಆ ಕಡೆ ಹೋಗಿಲ್ಲ. ತೊಗೊಳಂಗಿದ್ರೆ ಹೋಗ್ಬೋದಿತ್ತು, ಸುಮ್ಮನೆ ಏನಕ್ಕೆ ಹೋಗೋಣ ಅಂತ ಹೇಳಿ ಹೋಗಿಲ್ಲ. ಸೊ ಡೈರೆಕ್ಟಾಗೆ ಒಳಗೆ ಹೋದ್ವಿ. ಹೆಂಗೆ ಅಂದರೆ ನಾವು ಎಲ್ಲಿಗೆ ಒಳಗಡೆ ಸುಮ್ಮನೆ ಎಲ್ಲಿಗೆ ಹಿಂಗೋದ್ರೆ ನಾವು ಎಕ್ಸಿಟ್ ಹೆಂಗಾಗೋದಪ್ಪ ಅನ್ನೋ ತಿಂಕೆ ಬೇಡ. ನಾವು ಹೆಂಗೆ ಹೋಗಿರ್ತೀವೋ ಎಕ್ಸಿಟ್ ಅದೇ ಕರ್ಕೊಬಂದು ಬಿಡುತ್ತೆ. ಆ ಥರ ಆಗಿದೆ. ಈಗ ನಾವು ಸುಮ್ಮನೆ ನೋಡ್ಕೊಂಡು ಹೋಗಿರ್ತೀವಿ ಅಂದರೆ ಕರೆಕ್ಟಾಗಿ ನಾವು ನೋಡ್ಕೊಂಡು ಎಕ್ಸಿಟ್ ಹತ್ರನೇ ಬಂದಿರ್ತೀವಿ. ಸೊ ಆ ಥರ ಇಲ್ಲಿ ನೋಡ್ತಿರ್ಬೋದು. ಪ್ರತಿಯೊಂದೊಂದೂ ಅಷ್ಟು ಚೆನ್ನಾಗೇ ಇಲ್ಲಿ ಆರ್ಕಿಟೆಕ್ಟ್ ಮಾಡಿದ್ದಾರೆ. ಇದು ಬಂದು ಆರ್ಟಿಫಿಷಿಯಲ್ ಅಂಬಾರಿ ಇಟ್ಟಿದ್ದಾರೆ ಇಲ್ಲಿ. ಒರಿಜಿನಲ್ ಅಂಬಾರಿ ನಮ್ಮ ಮನೆಯವ್ರು ಕೇಳಿದರು, ಒರಿಜಿನಲ್ಲಿ ಗೋಲ್ಡನ್ ಅಂಬಾರಿ ಇಲ್ವಾ ಅಂತ ಹೇಳಿ. ಒಂದು 3-4 ಜನ ಕೇಳಿದರು ಸೆಕ್ಯೂರಿಟಿಯವ್ರಿಗೆಲ್ಲ. ಅವರು ಇಲ್ಲ, ಈಗ ಆಚೆ ಇಡಲ್ವಂತೆ, ಹಬ್ಬದ ದಿನ ಆಚೆ ಇಡೋದಂತೆ ಅವರು. ಸೊ ಹಾಗಾಗಿ ಆರ್ಟಿಫಿಷಿಯಲ್ ಮಾತ್ರ ಇಟ್ಟಿದ್ರಲ್ಲ, ಸೊ ಅದನ್ನು ಮಾತ್ರನೇ ಎಲ್ಲ ನೋಡ್ಕೊಂಡು ಬಂದ್ವಿ. ಬಟ್ ಸೀಲಿಂಗ್ಸ್ಗಳು ಮಾತ್ರ ಒಂದೊಂದು ಥರ ಆರ್ಕಿಟೆಕ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು. ಸೊ ಇದೆಲ್ಲ ಫುಲ್ಲು ಹಳೇ ಕಾಲದ ವಸ್ತುಗಳೆಲ್ಲ ಇಲ್ಲಿ ಇಟ್ಟಿದ್ರು. ಐ ಥಿಂಕ್ ನಾನು ಫೋಟೋ ಶೂಟೆಲ್ಲ ವಿಡಿಯೋ ಎಲ್ಲ ಮಾಡೋಕ್ಕೆ ಬಿಡಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಎಲ್ಲ ಬಿಟ್ಟಿದ್ದರು. ಬಟ್ ಇಲ್ಲಿ ನೋಡ್ತಾ ಇರ್ಬೋದು ಕಂಬಗಳೆಲ್ಲ. ಸೊ ಎಷ್ಟು ಚೆನ್ನಾಗಿ ಇದನ್ನೆಲ್ಲ ಮಾಡಿರ್ಬೋದು ಅನ್ನೋದು ಮನಸ್ಸಿಗೆ ಬಂದಿತ್ತು. ನೋಡ್ತಾ ಇರ್ಬೋದು ಅಷ್ಟು ಚೆನ್ನಾಗಿದೆ ಇದು ಪ್ಲೇಸಸ್ಗಳೆಲ್ಲ. ಒಳಗಡೆ ಬಿಡಲ್ಲ, ಫುಲ್ಲು ಸುತ್ತ ಇದು ಸೆಕ್ಯೂರಿಟಿ ಮಾಡಿದ್ದಾರೆ. ಸೊ ಏನಿದ್ರು ಇಷ್ಟರಲ್ಲೇ ನಾವು ಫೋಟೋಸ್ ಎಲ್ಲ ಮಾಡ್ಕೊಳ್ಬೇಕಾಗತ್ತೆ. ವೀಡಿಯೋಸು, ಫೋಟೋಸ್ ಎಲ್ಲ ಮಾಡ್ಕೊಳ್ಬೇಕು. ಸೊ ಇದ್ರದ್ದು ನೆಕ್ಸ್ಟು ಮೇಲ್ಗಡೆ ಇದು ಅವ್ರ ಫ್ಯಾಮಿಲಿದು ಫೋಟೋಸ್ ಎಲ್ಲ ಫುಲ್ಲು ಸೈಡಲ್ಲೆಲ್ಲ ಇಟ್ಟಿದ್ರು. ಸೊ ಸುಮಾರು ಜನ ಹೋಗಿರ್ತಾರೆ, ಇಲ್ಲ ಅಂತಲ್ಲ. ಆಲ್ಮೋಸ್ಟ್ ಎಲ್ಲ ಮೈಸೂರು ಪ್ಯಾಲೇಸ್ ನೋಡಿಕೊಂಡೇ ಬಂದಿರ್ತಾರೆ. ಬಟ್ ನಾವು ಈಗ ಹೋಗಿರೋದಲ್ವ, ಹಾಗಾಗಿ ನಮಗೇನೋ ಒಂಥರ ಅನ್ನಿಸ್ತಿತ್ತು, ಏನೋ ಇಷ್ಟು ದೊಡ್ಡ ಅರಮನೆನೋ ಅಂತ ಅನ್ನಿಸ್ತಿತ್ತು. ಸೊ ಒಂದು ಕಡೆ ಖುಷಿನೂ ಆಗ್ತಾಯಿತ್ತು, ಬಟ್ ಇನ್ನೊಂದು ಕಡೆ ಕಾಲು ಸಹ ನೋವಾಗ್ತಾಯಿತ್ತು. ಅಷ್ಟು ದೊಡ್ಡ ಮನೆ ಅಲ್ವಾ, ರೌಂಡ್ ಹೊಡಿಬೇಕಿತ್ತಲ್ಲ ಸುತ್ತ ಅಂದರೆ ನಾವು ಇಷ್ಟು ನೋಡಿದ್ರೂ ಏನೋ ಒಂದು ಕಾಲು ಭಾಗ ಅಷ್ಟೇ ನೋಡಿದ್ದೀವಿ ಅನ್ನೋ ಥರ ಅಷ್ಟೇ ಫೀಲ್ ಆಗ್ತಾಯಿತ್ತು. ಫುಲ್ಲು ಕಂಪ್ಲೀಟಾಗಿ ಏನು ನೋಡಿಲ್ಲ. ಕೆಲವೊಂದು ರೂಮ್ಗಳೆಲ್ಲ ಕ್ಲೋಸ್ ಮಾಡಿದ್ರು, ಅದೆಲ್ಲ ಓಪನ್ ಇರಲಿಲ್ಲ. ಮೇಯ್ನಾಗಿ ಏನಿತ್ತು ಅದನ್ನು ಮಾತ್ರನೇ ತೋರಿಸಿದ್ದಾರೆ ಅಷ್ಟೇ. ಇದೆಲ್ಲ ರಾಜರು ಬೇರೆ ಬೇರೆ ದೇಶಗಳಿಗೆ ಹೋದಾಗ ಅವರಿಗೆ ಕೊಟ್ಟಿರೋ, ಅಂದರೆ ಸನ್ಮಾನ ಮಾಡ್ತಾರಲ್ಲ, ಸೊ ಅದೆಲ್ಲ ಸನ್ಮಾನ ಮಾಡಿರೋದಂತೆ. ಈ ಎಮ್ಮೆ ಬಂದುಬಿಟ್ಟು ಮೇಲ್ಗಡೆ ಕೂತಿರೋದು ಕಾಡೆಮ್ಮೆ. ಅದು ಒರಿಜಿನಲ್ ಕಾಲಂತೆ, ಇದು ನನಗೂ ಗೊತ್ತಿಲ್ಲ. ಅದು ಒರಿಜಿನಲ್ ಕಾಲೇ, ಏನು ಮಲಗಿದೆಯೋ ಅದರದ್ದೇ ಒರಿಜಿನಲ್ ಕಾಲು. ಅಂದರೆ ಅದರದ್ದು ಒಂದು ಇದೇ ಥರದ್ದು ಎಮ್ಮೆ ಅಂತ ಒಂದು ಪ್ರತಿಮೆ ಮಾಡಿದ್ರಲ್ಲ, ಅದು ಒರಿಜಿನಲ್ ಕಾಲಂತೆ ಅದು. ಸುಮಾರು ಅಲ್ಲಿ ಇಟ್ಟಿರೋದ್ರಲ್ಲೆಲ್ಲ ಕೆಲವೊಂದು ಒರಿಜಿನಲ್ಗಳೆಲ್ಲ ಇದೆ. ಆನೆ ಆಗಿರ್ಬೋದು, ರಾಜರು ಆಗ ಆನೆನ ಬೇಟೆ ಮಾಡಿದಾಗ 2 ಆನೆನ ಅದ್ರದ್ದು ಒರಿಜಿನಲ್ಲು ಸಹ ಇದೆ. ಕಣ್ಣು ಮತ್ತು ದಂತ 2 ಆರ್ಟಿಫಿಷಿಯಲ್ಲು, ಬಟ್ ಅದ್ರದ್ದು ಸ್ಕಿನ್ನೆಲ್ಲ ಒರಿಜಿನಲ್ಲು. ಒಳಗಡೆ ಇರೋ ಫುಲ್ಲು ಒರಿಜಿನಲ್ಲು. ವರ್ಷಕ್ಕೊಂದ್ಸಲ ಅದಕ್ಕೆ ಕೆಮಿಕಲ್ ಸ್ಪ್ರೇ ಮಾಡಿ ಇಟ್ಟಿರ್ತಾರೆ, ಎಂಟ್ರೆನ್ಸಲ್ಲಿ ಇಟ್ಟಿದ್ದಾರೆ ಅದನ್ನು. ರಾಜ ಅದನ್ನು ಇದನ್ನು ಮಾಡಿರೋದು, ಬೇಟೆಯಾಡಿರೋದು. ಸೊ ಅದು 2 ಇತ್ತು.
ಇನ್ನು ನಾವು ಒಳಗಡೆ ಹೋಗ್ತಾ ಹೋಗ್ತಾ ಒಂದೊಂದು ಥರ ಸೀಲಿಂಗ್ ಆಗಿರ್ಬೋದು, ಕಂಬಗಳಾಗಿರ್ಬೋದು ಎಷ್ಟು ಚೆನ್ನಾಗಿ ಆರ್ಕಿಟೆಕ್ಟ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಚೆನ್ನಾಗಿದೆ. ಇದು ನೋಡ್ತಾ ಇರ್ಬೋದು ಫುಲ್ಲು ವುಡ್ಡಲ್ಲಿ ಮಾಡಿದ್ದಾರೆ ಇದು. ತುಂಬಾ ಚೆನ್ನಾಗಿದೆ. ಸೀಲಿಂಗ್ ಅಂತೂ ಒಂದೊಂದು ಕಡೆ ಒಂದೊಂದು ಥರ ಡಿಫ್ರೆಂಟ್ ಆಗಿದೆ. ಇದೆಲ್ಲ ಫುಲ್ಲು ಸಿಲ್ವರು, ಬೆಳ್ಳಿ ಒಂದು ಇದು ಕುರ್ಚಿಗಳಾಗಿರ್ಬೋದು, ಬೆಳ್ಳಿ ಮಿರರ್‌ಗಳು ಎಲ್ಲ ಬೆಳ್ಳಿದು ಇದೆಲ್ಲ ರಾಜರು ಉಪಯೋಗಿಸ್ತಾ ಇದ್ದಿದ್ದು ಬೆಳ್ಳಿ ವಸ್ತುಗಳು. ಇದನ್ನೆಲ್ಲ ಒಂದ್ಸಲ ನೋಡ್ಕೊಂಡು ಹೋದ್ವಿ. ಇದು ಕೆಲವೊಂದು ಇದರಲ್ಲೂ ಒಂದೊಂದು ಮಿರರ್‌ಗಳು ಒಂದೊಂದು ಥರ ಇದೆ. ಈಗ ಒಂದೊಂದು ಈ ಇದರಲ್ಲೆಲ್ಲ ಇರ್ತಾವಲ್ಲ ಎಕ್ಸಿಬಿಷನ್‌ಗಳಲ್ಲಿ ಮಿರರ್‌ಗಳು, ಆ ಥರ ಕೆಲವೊಂದು ಮಿರರ್‌ಗಳು ಇದ್ವು ಇದರಲ್ಲಿ. ನೋಡ್ಕೊಂಡು ಇನ್ನೇನು ಹಾಗೆ ನೆಕ್ಸ್ಟ್ ನೋಡೋಣ ಅಂತ ಹೊರಟ್ವಿ. ಇದು ನೋಡ್ತಾ ಇರ್ಬೋದು, ಈ ಸೈಡ್ ಬರ್ತಾ ಬರ್ತಾ ಫುಲ್ಲು ಬೇರೆ ಥರ ಪೇಂಟಿಂಗ್ಸು, ಕಲರು ಪೇಂಟಿಂಗ್ಸು ಎಲ್ಲ ಬೇರೆ ಬೇರೆ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಆ ಕಡೆ ನೋಡ್ತಾ ಇರ್ಬೋದು ಫುಲ್ಲು ರೂಮ್‌ಗಳು ಫುಲ್ಲು ಕ್ಲೋಸ್ ಆಗಿದೆ. ಯಾವುದೂ ಓಪನ್ ಇಲ್ಲ ಅದು. ರೂಮ್‌ಗಳೆಲ್ಲ ಯಾವುದೂ ಓಪನ್ ಇಲ್ಲ. ಮೇನ್ ಏನಿತ್ತು ಅದನ್ನು ಮಾತ್ರನೇ ತೋರಿಸಿದ್ದಾರೆ. ಇನ್ನು ಆ ಕಡೆ ಈ ಕಡೆ ಫುಲ್ಲು ದೊಡ್ಡ ದೊಡ್ಡ ಮಿರರ್‌ಗಳಿಟ್ಟಿದ್ದಾರೆ. ಇವರೇ ರಾಜರು. ಇನ್ನು ಇವರ ಅಂಗರಕ್ಷಕ ಇವರು. ಜೊತೆಗೆ ಅವರು ಅವಾಗ ಉಪಯೋಗಿಸ್ತಿದ್ದಿದ್ದ ವಾಲ್ ಕ್ಲಾಕ್ ಮತ್ತು ಫ್ಯಾನು. ಸೊ ಆ ಪುತ್ಥಳಿನ ಯಾರೋ ಫಾರಿನರ್ಸ್ ಅವರು ಮಾಡಿಕೊಟ್ಟಿದ್ರು ಅಂತ ಅಲ್ಲಿ ಇಟ್ಟಿದ್ರು. ಇನ್ನು ಈ ಒಂದು ಪ್ಲೇಸ್ ಮಾತ್ರ ಸೂಪರಾಗಿತ್ತು ಮಾತ್ರ. ಒಳಗೆಲ್ಲ ಏನೂ ಬಿಡಲ್ಲ ನೋಡೋಕ್ಕೆ, ಮುಟ್ಟಕ್ಕೂ ಸಹ ಬಿಡೋದಿಲ್ಲ. ಸೊ ಹಾಗೇನೆ. ಇನ್ನು ಇದು ಬಂದು ಜಾಗ ಅಂದರೆ ದರ್ಬಾರ್ ನಡೆಸ್ತಾರಲ್ಲ ಆ ಟೈಮಲ್ಲಿ ರಾಜರು ಇಲ್ಲಿ ಚಿನ್ನದ ಚೇರ್ ಮೇಲೆ ಕೂತ್ಕೊಂಡು ನೋಡೋ ಜಾಗ ಇದು. ಈಗ ನಾವು ಫ್ರಂಟಲ್ಲಿ ಈಗ ಮೈಸೂರು ಪ್ಯಾಲೇಸ್ ನೋಡ್ತೀವಲ್ಲ ಫ್ರಂಟಲ್ಲಿ, ಆ ಒಂದು ಫ್ರಂಟ್ ಪಾರ್ಟೇ ಇದು ಕಾಣೋದು. ಅಂದರೆ ದೊಡ್ಡ ದೊಡ್ಡ ಕಿಟಕಿಗಳು ಬಾಗಿಲು ಥರ ಕಾಣಿಸುತ್ತಲ್ಲ, ಆ ಒಂದು ಫ್ರಂಟ್ ಪಾರ್ಟೇ ಇದೆ. ಆ ಕಡೆ ಮತ್ತು ಈ ಕಡೆ ಚೇರ್‌ಗಳಿದೆ. ಅಂದರೆ ಸ್ತ್ರೀಯರಿಗೆ ತುಂಬ ಮಹತ್ವ ಕೊಡ್ತಿದ್ರಂತಲ್ಲ, ಅವಾಗೆಲ್ಲ ಕೂತ್ಕೊಂಡು ಹೆಣ್ಮಕ್ಳು ಅಲ್ಲೆಲ್ಲ ನೋಡ್ತಿದ್ರಂತೆ. ಮತ್ತು ಅವರಿಗೆ ಬೇಕಾಗಿರೋಂಥ ದೊಡ್ಡ ದೊಡ್ಡವರೆಲ್ಲ ಇರ್ತಿದ್ರಲ್ಲ, ಅವರೆಲ್ಲ ಕೂತ್ಕೊಂಡು ಅಲ್ಲಿ ವೀಕ್ಷಣೆ ಮಾಡ್ತಿದ್ರಂತೆ ದರ್ಬಾರ್ ಮಾಡಬೇಕಾದ್ರೆ. ಸೊ ಇಲ್ಲಿ ಒಂದೊಂದು ಕಂಬಗಳು ಕೂಡ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿ ಆರ್ಕಿಟೆಕ್ಟ್ ಮಾಡಿದ್ದಾರೆ. ಒಂದೊಂದು ಡಿಸೈನು ಸಹ ಒಂದೊಂದು ಥರ ಇದೆ. ನಿಜಕ್ಕೂ ಗ್ರೇಟ್ ಅಂತ ಹೇಳ್ಬೋದು. ಇನ್ನು ಆನೆಗಳಿಗೆಲ್ಲ ರೆಡಿ ಮಾಡಿಸ್ತಾರಲ್ಲ ದಸರಾ ದಿನ, ಅದನ್ನೆಲ್ಲ ಒಂದು ಸೈಡ್ ಇಟ್ಟಿದ್ರು. ಅದೇ ನಾವೂನು ಆನೆ ನೋಡೋಕ್ಕೆ ಅಂತ ಹೋದ್ವಿ. ಸಾಮಾನ್ಯ ಯಾರು ಈ ಕಡೆ ಬಂದಿರಲಿಲ್ಲ. ನಾವು ಮಾತ್ರನೇ ಹೊರಟಿದ್ವಿ. ಇದೇ 2 ಹೆಣ್ಣು ಆನೆ. ಅಂಬಾರಿ ಇರುತ್ತಲ್ಲ ಆನೆ, ಅದ್ರ ಜೊತೆ ಅಕ್ಕಪಕ್ಕ ಈ ಆನೆನೇ ಇರುತ್ತೆ. ಸೊ ನಾವು ಬ್ಲೆಸ್ಸಿಂಗ್ ತಗೊಂಡು ಇನ್ನು ಮನೆಗೆ ಹೊರಟಿ. ಸೊ ಇದು ಇವತ್ತಿನ ಒಂದು 3 ಡೇಸ್ ಡೇ ರುಟೀನ್ ಆಗಿರುತ್ತೆ. ಆ್ಯಂಡ್ ನಮ್ಮ ಒಂದು ಟ್ರಾವೆಲ್ ಲಾಗ್ಸು ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಅಗೈನ್.